ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿಬ್ರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಸ್ಪೆಷಲ್ ಮೊಬೈಲ್ ನಿಮಗೋಸ್ಕರ ಅನ್ಬಾಕ್ಸ್ ಮಾಡ್ತೀನಿ, ಪ್ಲಸ್ ರಿವ್ಯೂ ಕೊಡ್ತಾ ಇದ್ದೀನಿ. ಒಂದು ಮೊಬೈಲ್ ಅಂದರೆ ಮೋಟ್ರೋಲಾದಿಂದ G64 5G ಮೊಬೈಲ್. ಇದೊಂದು ಬೆಂಕಿ ಬಜೆಟ್ ಮೊಬೈಲ್ ಅಂತ ಹೇಳಬೇಕು. ಅದೇನೇನು ಸ್ಪೆಸಿಫಿಕೇಶನ್ಸ್ ನೀಡಿರೋದಂತ ಬನ್ನಿ ಇದ್ರ ಬಗ್ಗೆ ಫಸ್ಟ್ ಅನ್ಬಾಕ್ಸ್ ಮಾಡೋಣ. ನಾನು ಇದ್ರ ಬಗ್ಗೆ ಅನ್ಬಾಕ್ಸ್ ಮಾಡ್ತೀನಿ, ಪ್ಲಸ್ ರಿವ್ಯೂ ಕೊಡ್ತೀನಿ. ಅದ್ರಗೋಸ್ಕರ ಹೇಳ್ತಾ ಇರೋದು, ದಯವಿಟ್ಟು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಕು ಕೊನೆವರೆಗೂ ನೋಡಿ. ಆವಾಗ ನಿಮ್ಗೊಂದು ಡಿಸಿಷನ್ ತೊಗೊಬೋದು, ಈ ಒಂದು ಮೊಬೈಲ್ ಪರ್ಚೇಸ್ ಮಾಡಬೇಕಾ ಪರ್ಚೇಸ್ ಮಾಡಬಾರ್ದಾ ಅಂತ. ಮತ್ತು ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಏನೇ ಹೇಳ್ರಿ, ಹೊಸಬರ ನಾನು ಒಂದು ಟೆಕ್ ವಿಬ್ರತ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ವಿಬ್ರತ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ಇದ್ರ ಬಗ್ಗೆ ಅನ್ಬಾಕ್ಸ್ ಮಾಡೋಣ. ಫಸ್ಟು ನಮ್ಮ ಒಂದು ಬಾಕ್ಸ್ನ ಓಪನ್ ಮಾಡ್ತಾ ಇದ್ದಾಗ ನಮಗೆ ಸ್ಟ್ರೇಟ್ ಮೊಬೈಲ್ ಸಿಗ್ತಾ ಇರುವಂಥದ್ದು, ಮೊಬೈಲ್ ವಿತ್ ಕೇಸು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸಿಮ್ಯುಲೇಷನ್ ಪಿನ್, ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಡಾಕ್ಯುಮೆಂಟೇಶನ್, ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಚಾರ್ಜ್ ಸಿಗುತ್ತೆ 33 ವಾಟ್ಸು ಸೂಪರ್ ವೋಕ್ ಫಾಸ್ಟ್ ಚಾರ್ಜು, ಆಮೇಲೆ ಟರ್ಬೋ ಫಾಸ್ಟ್ ಚಾರ್ಜ್ ಇರುವಂಥದ್ದು ಚೆನ್ನಾಗಿದೆ ಅಂತ ಹೇಳಬೇಕು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಟೈಪ್ ಎ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್. ಸೊ ಇಷ್ಟು ನಮಗೆ ಬಾಕ್ಸ್ನಲ್ಲಿ ಸಿಗ್ತಾ ಇದೆ. ಮತ್ತು ಮೊಬೈಲ್ ಬಗ್ಗೆ ಬಿಲ್ಡ್ ಕ್ವಾಲಿಟಿ ವಿಷಯ ಬಗ್ಗೆ ಬಂದಾಗ, ಬಿಲ್ಡ್ ಕ್ವಾಲಿಟಿ ಡಿಸೈನ್ ಬಗ್ಗೆ ಮಾತಾಡಬೇಕಂದ್ರೆ, ಡಿಸೈನ್ ಬಂದ್ಬಿಟ್ಟು ಒಂಥರ ಅಟ್ರಾಕ್ಟಿವ್ ಲುಕ್ ಇರುವಂಥದ್ದು. ಹಿಂದೆ ನಿಮಗೆ ಒಂಥರ ಫುಲ್ ಗ್ಲಾಸ್ ಫಿನಿಶ್ ಥರ, ಆ್ಯಕ್ಚುಲಿ ಇದು ಏರ್ಲಿಕ್ ಗ್ಲಾಸ್ ಫಿನಿಶ್ ಇರುವಂಥದ್ದು ವಿತ್ PMMA ಅಂತಾನೆ ಹೇಳಬೇಕು. ಆಮೇಲೆ ನೋಡಿದಾಗ ಒಂಥರ ಅಟ್ರಾಕ್ಟಿವ್ ಕಲರ್ ಇರುವಂಥದ್ದು. ಇದರಲ್ಲಿ 3 ವೇರಿಯಂಟ್ ಥರ ಕಲರ್ ಇರುವಂಥದ್ದು. ಮೊದಲನೇದಾಗಿ ಮಿಂಟ್ ಗ್ರೀನ್, ಐಸ್ ಲಿಲಾಕ್, ಪರ್ ಬ್ಲೂ, ಇದು 3 ಕಲರ್ ಇರುವಂಥದ್ದು. ಇದು ಚೆನ್ನಾಗಿದೆ ಅಂತ ಹೇಳಬೇಕು. ಲುಕ್ಕು ಬೆಂಕಿ ಆಗಿರುವಂಥದ್ದು ಅಂತಾನೆ ಹೇಳಬೇಕು. ನೋಡಿದಾಗ ಒಂಥರ ಪ್ರೀಮಿಯಂ ಮೊಬೈಲ್ ಥರ ನಮಗೆ ಲುಕ್ ಕಾಣಿಸ್ತಿದೆ ಅಂತಾನೆ ಹೇಳಬೇಕು. ಇದೊಂದು ಒಳ್ಳೆಯ ವಿಷಯ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂದ್ರೆ, ನಿಮಗೆ ಸೈಡ್ ಫ್ರೇಮ್ನೆಲ್ಲ ನಿಮಗೆ ಪಾಲಿಕಾರ್ಬನೇಟ್ ಸಿಗ್ತಾ ಇರುವಂಥದ್ದು. ಆದರೆ ನಾನು ಹೇಳ್ದಲ್ಲ ನಿಮಗೆ ಮುಂಚೆ, ಹಿಂದೆ ಬಂದ್ಬಿಟ್ಟು ನಮಗೆ ಏರ್ಲಿಕ್ PMMA ಗ್ಲಾಸ್ ಫಿನಿಶ್ ಸಿಗ್ತಾ ಇರುವಂಥದ್ದು. ಮತ್ತು ಡಿಸೈನ್ ಬಗ್ಗೆ ಮಾತನಾಡಬೇಕಂದ್ರೆ, ಟಾಪ್ ಪೋರ್ಷನ್ ನಮಗೆ ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನು, ಆಮೇಲೆ ಡಾಲ್ಬಿ ಅಟ್ಮಾಸ್ ಬ್ಯಾಟ್ರಿನ್ ಸಿಗ್ತಾ ಇದೆ. ಕೆಳಗಡೆ ಬಂದ್ಬಿಟ್ಟು ಸ್ಪೀಕರ್, ಟೈಪ್ ಸಿ ಪೋರ್ಟ್, ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನ್, 3.5mm ಹೆಡ್ಫೋನ್ ಜಾಕು. ರೈಟ್ ಸೈಡ್ ನೋಡ್ಕೊಂಡಾಗ ನಮಗೆ ಸಿಮ್ ಟ್ರೇ ಸಿಗ್ತಿದೆ. ಇದು ನೀವು ಮೆಮರಿ ಕಾರ್ಡ್ ಹಾಕೊಂಡ್ಬಿಟ್ಟು, ಅಂದರೆ SD ಕಾರ್ಡು, ಮೈಕ್ರೋ SD ಕಾರ್ಡ್ ಹಾಕೊಂಡ್ಬಿಟ್ಟು 1 TB ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಬೇಕು, ಚೆನ್ನಾಗಿದೆ ಅಂತ ಹೇಳಬೇಕು. ಆಮೇಲೆ ನಮಗೆ ನೆಕ್ಸ್ಟ್ ಲೆಫ್ಟ್ ಸೈಡಲ್ಲಿ ನೋಡ್ಕೊಂಡಾಗ ನಮಗೆ ಪವರ್ ಆನ್ ಆಫ್ ಬಟನ್ ಸಿಗ್ತಾ ಇರುವಂಥದ್ದು, ಅಂದರೆ ಸೆನ್ಸರು. ಇದು ಬಂದ್ಬಿಟ್ಟು ಸೈಡ್ ಮೌಂಟೆಡ್ ಕೊಟ್ಟಿದ್ದಾರೆ ನಮಗೆ ಫಿಂಗರ್ ಪ್ರಿಂಟ್ ಸೆನ್ಸರು, ಒಳ್ಳೆ ವಿಷಯ ಅಂತ ಹೇಳಬೇಕು. ಮತ್ತು ವಾಲ್ಯೂಮ್ ರಾಕರ್ ಸಿಗ್ತಾ ಇರುವಂಥದ್ದು. ಇಷ್ಟು ಇದ್ರ ಬಗ್ಗೆ ಮಾತಾಡಬೇಕಂದ್ರೆ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಎಲ್ಲ. ಬನ್ನಿ ಸ್ಪೆಸಿಫಿಕೇಶನ್ ನೋಡ್ಕೊಳ ಹೇಗಿದೆ ಮೊಬೈಲ್ ಅಂತ. ಫಸ್ಟು ಮೇನ್ ಡಿಸ್ಪ್ಲೇ ಬಂದ್ಬಿಟ್ಟು 6.5 ಇಂಚಸ್ ಹೊಂದಿರುವಂಥ ಒಂದು ಫುಲ್ HD ಪ್ಲಸ್ IPS ಡಿಸ್ಪ್ಲೇ ಇರುವಂಥದ್ದು. ಇದು LCD ಡಿಸ್ಪ್ಲೇ, ಅಮೋಲೆಡ್ ಡಿಸ್ಪ್ಲೇ ಕೊಡಬಹುದಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಆಮೇಲೆ ಇದು ಬಂದ್ಬಿಟ್ಟು 120 Hz ರಿಫ್ರೆಶ್ ರೇಟ್ ಡಿಸ್ಪ್ಲೇ. ಒಂದು ಡಿಸ್ಪ್ಲೇ HDR10 ಕೂಡ ಸಪೋರ್ಟ್ ಹೊಂದಿರುವಂಥದ್ದು. ಈ ಒಂದು ಡಿಸ್ಪ್ಲೇಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಹೊಂದಿರುವಂಥದ್ದು. ಇನ್ಮೇಲೆಲ್ಲ ಮೋಟರೋಲಾ ಫೋನಲ್ಲೆಲ್ಲ ಕಾರ್ನಿಂಗ್ ಗ್ಲಾಸ್ ಪ್ರೊಟೆಕ್ಷನ್ ತರ್ತಾ ಇರ್ತಾರೆ, ಎಂತಕ್ಕಂದ್ರೆ ಕಾರ್ನಿಂಗ್ ಜೊತೆ ಇವರು ಪಾರ್ಟ್ನರ್ಶಿಪ್ ತೊಗೊಂಡಿದ್ದಾರೆ, ಅದ್ರಗೋಸ್ಕರ ಚೆನ್ನಾಗಿದೆ ಅಂತಾನೆ ಹೇಳಬೇಕು. ಮತ್ತು ನೆಕ್ಸ್ಟ್ ಮೇನ್ ಪ್ರಾಸೆಸರ್ ಬಂದ್ಬಿಟ್ಟು ಇದು ವರ್ಲ್ಡ್ಸ್ ಫಸ್ಟ್ ಮೊಬೈಲು MediaTek Dimensity 7025 ಪ್ರಾಸೆಸರ್ ಇರುವಂಥದ್ದು. ಈ ಒಂದು ಪ್ರಾಸೆಸರ್ ಚೆನ್ನಾಗಿದೆ ಅಂತ ಹೇಳಬೇಕು. ಆದರೆ ಮೋಟ್ರೋಲಾ ನಾವು ನೋಡ್ಕೊಂಡಾಗ ಮೋಟ್ರೋಲಾ G54 ಅದು ಬಂದ್ಬಿಟ್ಟು 7020 ಪ್ರಾಸೆಸರು. 720 725ಗೆ ಏನು ಡಿಫ್ರೆನ್ಸ್ ಅಂತ ನೀವು ಕೇಳ್ಬೋದು. ಅದೇನಂದರೆ ಕ್ಲಾಕ್ ಸ್ಪೀಡ್ ಸ್ವಲ್ಪ ಜಾಸ್ತಿ ಇದೆ, AnTuTu ಸ್ಕೋರ್ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಇರುವಂಥದ್ದು. ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳಬೇಕು, ಸ್ವಲ್ಪ ಸ್ಪೀಡ್ ಇದೆ ಅಂತಾನೆ ಹೇಳಬೇಕು. 5,10,000 ಪ್ಲಸ್ ನಿಮಗೆ AnTuTu ಸ್ಕೋರ್ ಸಿಗ್ತಾ ಇರುವಂಥದ್ದು ಚೆನ್ನಾಗಿದೆ. ಈ ಒಂದು ಪ್ರೈಸ್ ರೇಂಜ್ಗೆ ಒಳ್ಳೆಯ ಮಿಡ್ ರೇಂಜ್ ಬಜೆಟ್ ಪವರ್ಫುಲ್ ಪ್ರಾಸೆಸರ್ ಅಂತಾನೆ ಹೇಳಬೇಕು. ಥಮ್ಸ್ ಅಪ್ ಅಂತ ಹೇಳಬೇಕು ಮೋಟ್ರೋದವ್ರಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಮ್ ಬಗ್ಗೆ ಮಾತಾಡಬೇಕಂದ್ರೆ 8GB RAM, 128GB RAM, 12GB RAM, 256GB ROM. ಇದು ನಮಗೆ LPDDR4X UFS 2.2 ಸಿಗ್ತೈತೆ, ಪರವಾಗಿಲ್ಲ ಈ ಒಂದು ಪ್ರೈಸ್ ರೇಂಜ್ಗೆ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂದ್ರೆ, ನಮಗೆ ಬ್ಯಾಟ್ರಿ ಬಂದ್ಬಿಟ್ಟು 6000 mAh ಬ್ಯಾಟ್ರಿ, 33 ವಾಟ್ಸ್ ಟರ್ಬೋ ಫಾಸ್ಟ್ ಚಾರ್ಜಿಂಗ್ ನಮಗೆ ಸಿಗ್ತಾ ಇರುವಂಥದ್ದು. 6000 mAh ಬ್ಯಾಟ್ರಿ ಸಖತ್ ಬಿಗ್ ಬ್ಯಾಟ್ರಿ ಕೊಡ್ತಿದ್ರು ಅಂತ ಹೇಳಬೇಕು ಈ ಒಂದು ಸೆಗ್ಮೆಂಟ್ಗೆ. ಅದೇ ಟೀಸ್ ಮಾಡ್ತಾ ಇರೋದು ಇವರು. ಸೆಗ್ಮೆಂಟ್ಸ್ ಫಸ್ಟ್ MediaTek Dimensity 7025 ಪ್ರಾಸೆಸರ್, ಮತ್ತು ಸೆಗ್ಮೆಂಟ್ಸ್ ಫಸ್ಟ್ 6000 mAh ಬ್ಯಾಟ್ರಿ ಅಂತ. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಬೇಕು. ಈ ಒಂದು ಮೊಬೈಲಲ್ಲಿ ಚೆನ್ನಾಗಿ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ನಿಮಗೆ 82 ಮಿನಿಟ್ಸಲ್ಲಿ 100% ಈ ಒಂದು ಮೊಬೈಲು
ಚಾರ್ಜ್ ಆಗುತ್ತೆ ಅಂತ ಹೇಳ್ಬೇಕು. ಥಮ್ಸ್ ಅಪ್ ಅಂತಾನೆ ಹೇಳಬೇಕು ಮೋಟರೋಲಾದವ್ರಿಗೆ, ಎಲ್ಲ ಚೆನ್ನಾಗಿ ಸ್ಪೆಸಿಫಿಕೇಶನ್ಸ್ ಮಾಡಿದರೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಮೊಬೈಲ್ಗೆ IP52 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್ ಸಿಗ್ತಾ ಇರುವಂಥದ್ದು ಸ್ವಲ್ಪ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಬೇರೆ ಸ್ಪ್ಲಾಶ್ ರೆಸಿಸ್ಟೆಂಟ್ ಇದೆ ಅಂತ ಹೇಳಬೇಕು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು OS ಬಗ್ಗೆ ಮಾತಾಡಬೇಕಂದ್ರೆ OS ಔಟ್ ಆಫ್ ದ ಬಾಕ್ಸ್ ನಮಗೆ Android 14 OS. ಇದು ನಿಮಗೆಲ್ಲ ಗೊತ್ತಿರಬೇಕು, ಮೋಟರೋಲಾ OS ಮೇಲೆ ಈ ಒಂದು ಮೊಬೈಲು ರನ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಗ್ಯಾರಂಟಿ ಬಗ್ಗೆ ಮಾತಾಡಬೇಕಂದ್ರೆ ಆಂಡ್ರಾಯ್ಡ್ ಅಪ್ಡೇಟ್ಸು, ಸೆಕ್ಯೂರ್ ಅಪ್ಡೇಟ್ಸು, ಇದ್ರ ಬಗ್ಗೆ ಮಾತಾಡಬೇಕಂದ್ರೆ 1 year ಆಂಡ್ರಾಯ್ಡ್ ಅಪ್ಡೇಟ್ಸು ಮತ್ತು ನಮಗೆ 3 years ಸೆಕ್ಯೂರ್ ಅಪ್ಡೇಟ್ಸ್ ಕೊಡ್ತಿದ್ದಾರೆ. ಸೊ ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೇಕು. 2+3 ಕೊಡಬಹುದಿತ್ತೇನೋ ಅಂತ ನನ್ನ ಒಂದು ಅಭಿಪ್ರಾಯ. ಆದರೆ ಬಜೆಟ್ ಮೊಬೈಲ್ಗೆಲ್ಲ 1+3 ಅಷ್ಟೇ ಕೊಡ್ತಾರೆ. ಇದೊಂದು ಸ್ವಲ್ಪ ಬೇಜಾರಾಯ್ತು ಅಂತಲೇ ಹೇಳಬೇಕು. ಇನ್ನು ಒಂದು ಸ್ವಲ್ಪ ಎಕ್ಸ್ಟ್ರಾ 1 year ಕೊಡಬಹುದಿತ್ತೇನೋ ಅಂತ ನನ್ನ ಒಂದು ಅಭಿಪ್ರಾಯ ಅದು. ಮತ್ತು ನಾವು ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂದ್ರೆ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 MP ವಿತ್ OS ಇರುವಂಥದ್ದು, ಅಂದರೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥದ್ದು. ಚೆನ್ನಾಗಿ ಸ್ಟೆಬಿಲೈಸ್ ಆಗುತ್ತೆ ಅಂತ ಹೇಳಬೇಕು. ಈ ಒಂದು ಮೊಬೈಲಲ್ಲಿ ಫೋಟೋ ತೊಗೊಂಡಾಗ ಅಥವಾ ವಿಡಿಯೋ ರೆಕಾರ್ಡ್ ಮಾಡಿದಾಗ ಚೆನ್ನಾಗಿದೆ ಅಂತಲೇ ಹೇಳಬೇಕು. ನೋಡ್ತಾ ಇರೋ ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ ಉದಾಹರಣೆಗೋಸ್ಕರ ಸ್ಯಾಂಪಲ್ಸು ಚೆನ್ನಾಗೆಲ್ಲ ಫೋಟೋಸ್ ತೊಗೊಳುತ್ತೆ ಅಂತಲೇ ಹೇಳಬೇಕು ಈ ಒಂದು ಮೊಬೈಲಲ್ಲಿ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು 8 MP ಹೊಂದಿರುವಂಥ ಒಂದು ಅಲ್ಟ್ರಾವೈಡ್ ಕ್ಯಾಮ್ರಾ ನಮಗೆ ಸಿಗ್ತಾ ಇರುವಂಥದ್ದು. ಇದು ಕೂಡ ಚೆನ್ನಾಗಿರುವಂಥದ್ದು ಅಂತಲೇ ಹೇಳಬೇಕು. ಇದು ಕೂಡ ಚೆನ್ನಾಗಿ ಫೋಟೋಸ್ ತಗೊಳುತ್ತೆ. ಇದರಲ್ಲಿ ಡೆಪ್ತ್ ಕೂಡ ಐತೆ, ಪ್ಲಸ್ ಮ್ಯಾಕ್ರೋ ಕೂಡ ಇರುವಂಥದ್ದು ಚೆನ್ನಾಗಿದೆ ಅಂತ ಹೇಳ್ಬೇಕು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫ್ರಂಟ್ ಬಂದ್ಬಿಟ್ಟು ನಮಗೆ 16 MP ಸೆಲ್ಫಿ ಕ್ಯಾಮ್ರಾ ಸಿಗ್ತದೆ. ಇದು ಪಂಚ್ ಹೋಲ್ ಕ್ಯಾಮ್ರಾ ಇರುವಂಥದ್ದು. ಇದು ಕೂಡ ಚೆನ್ನಾಗಿ ಫೋಟೋಸ್ ತಗೊಳುತ್ತೆ ಅಂತಾನೆ ಹೇಳಬೇಕು. ಆಮೇಲೆ ಕೂಡ ಚೆನ್ನಾಗಿ ವಿಡಿಯೋ ಕೂಡ ತಗೊಳುತ್ತೆ. ಎಲ್ಲ ಚೆನ್ನಾಗಿರುವಂಥದ್ದು ಕ್ಯಾಮ್ರಾ ಬಗ್ಗೆ ಮಾತಾಡ್ಬೇಕಂದ್ರೆ. ಮತ್ತು ಸ್ಪೀಕರ್ ಬಂದ್ಬಿಟ್ಟು ನಮಗೆ ಸ್ಪೀಕರು ಡ್ಯುಯಲ್ ಸ್ಟುಡಿಯೋ ಇರುವಂಥದ್ದು. ಡ್ಯುಯಲ್ ಸ್ಟುಡಿಯೋ ಡಾಲ್ಬಿ ಅಟ್ಮಾಸ್ ಸ್ಪೀಕರು ಚೆನ್ನಾಗಿದೆ ಅಂತಲೇ ಹೇಳಬೇಕು. ಬೆಂಕಿ ಆಗಿರುವಂಥದ್ದು. ಇದ್ರ ಬಗ್ಗೆ ಟೋಟಲ್ ಆಗಿ ಬರಬೇಕಂದ್ರೆ ಚೆನ್ನಾಗಿದೆ ಎಲ್ಲ ಸ್ಪೆಸಿಫಿಕೇಶನ್ಸು. ಕಣ್ಮುಚ್ಕೊಂಡು ಒಂದು ಪ್ರೈಸ್ ರೇಂಜ್ಗೆ ಪರ್ಚೇಸ್ ಮಾಡ್ಬೋದು. ಇನ್ನು ಕೊನೆಯದಾಗಿ ಪ್ರೈಸ್ ರಿವ್ಯೂ ಮಾಡುವ ಒಂದು ಸಮಯ ಬಂದಿದೆ. ಪ್ರೈಸ್ ಬಂದ್ಬಿಟ್ಟು ಮಾತನಾಡಬೇಕಂದ್ರೆ ಇದು ಬಂದ್ಬಿಟ್ಟು ನಮಗೆ 8GB RAM 128GB ROM. ಇದು ನಮಗೆ 15,000 ಸಿಗ್ತೈತೆ, ಅಂದರೆ 14,999 ಸಿಗ್ತಾ ಇರೋವಂಥದ್ದು. ಆದರೆ ನೀವು HDFC ಬ್ಯಾಂಕ್ ಇದ್ದರೆ ನಿಮಗೆ ಬ್ಯಾಂಕ್ ಆಫರ್ ನಿಮಗೆ 1000 ಡಿಸ್ಕೌಂಟ್ ಸಿಗುತ್ತೆ, 1000 ರೂಪೀಸು. ಅದನ್ನ ನೀವು ಅಪ್ಲೈ ಮಾಡಿಕೊಂಡು ಕೇವಲ ನಿಮಗೆ 14,000ಕ್ಕೆ ಸಿಗುತ್ತೆ ಇದು. ಸೊ ಇದೊಂದು ಒಳ್ಳೆ ವಿಷಯ ಅಂತ ಹೇಳಬೇಕು. ಮತ್ತು 12GB RAM 256GB ROM ಇದು ನಮಗೆ 16,999 ಅಂದರೆ 17,000ಕ್ಕೆ ಅಪ್ರಾಕ್ಸಿಮೇಟ್ ಇರುವಂಥದ್ದು. ಇದು ಅಕಸ್ಮಾತ್ ನಾನು ಹೇಳಿದ್ನಲ್ಲ ಬ್ಯಾಂಕ್ ಆಫರೆಲ್ಲ ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ ಇದು ನಿಮಗೆ ಕೇವಲ 16,000ಕ್ಕೆ ಸಿಗುತ್ತೆ. ಇದೊಂದು ಬೆಂಕಿ ಮೊಬೈಲ್ ಅಂತ ಹೇಳಬೇಕಂದ್ರೆ ಟೋಟಲ್ ಆಗಿ ಈ ಒಂದು ಪ್ರೈಸ್ ರೇಂಜ್ಗೆ ಪರ್ಚೇಸ್ ಮಾಡ್ಬೋದು ಈ ಒಂದು ಮೊಬೈಲು. ಎಲ್ಲ ಚೆನ್ನಾಗಿದೆ ಸ್ಪೆಸಿಫಿಕೇಶನ್ಸ್. ನನಗೆ ಇಷ್ಟ ಆಗಿದೆ ಈ ಒಂದು ಲುಕ್, ಬೆಂಕಿ ಆಗಿರುವಂಥದ್ದು ಲುಕ್ ಅಂತ ಹೇಳಬೇಕು. ಹೇಗನ್ನಿಸ್ತು ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ನನಗೆ ಕನ್ನಡ ತಿಳಿಸಿ. ಮತ್ತು ಈ ಥರ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡ್ರಿ, ಒಂದು ಕಾಮೆಂಟ್ ಮಾಡಿರಿ, ನಂಗೆ ತುಂಬ ಪ್ರೋತ್ಸಾಹ ನೀಡ್ತೀರ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಹೀಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.